ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅದರೊಳಗ ಬೀಜೋಕ್ತಿಗಳ ಗುಣಾಕಾರವನ್ನ ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೆ. ಅಂದ್ರೆ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ, ದ್ವಿಪದೋಕ್ತಿಯಿಂದ ತ್ರಿಪದೋಕ್ತಿಗೆ, ಈ ರೀತಿ ನಾವು ಗುಣಾಕಾರಗಳನ್ನ ಯಾವ ರೀತಿ ಮಾಡೋದು ಅನ್ನೋದು ನಿಮ್ಗ ಹೇಳ್ತಾ ಇದ್ದೆ. ಈಗ ಅದನ್ನ ಕಂಟಿನ್ಯೂ ಪಾರ್ಟ್ ಅನ್ನ ನಾನು ಹೇಳ್ತಾ ಇದ್ದೇನೆ. ಇದೇನಂದ್ರ ಬೀಜೋಕ್ತಿಗಳು, ನಿತ್ಯ ಸಮೀಕರಣಗಳನ್ನ ಮತ್ ನೆಕ್ಸ್ಟ್ ನೋಡೋಣಂತ. ಈ ಪಾಠದ ಹೆಸರು ಏನ್ ಹೇಳ್ರಿ? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅದಾವು. ಈಗ ನೀವು ಇನ್ನು ಏನ್ ಸ್ಟಡಿ ಮಾಡ್ತಾ ಇದ್ದೀರಿ ಹೇಳ್ರಿ? ಬರೇ ಬೀಜೋಕ್ತಿಗಳು ಅಷ್ಟೇ, ಹೌದಾ? ಬೀಜೋಕ್ತಿಗಳು. ಈ ಬೀಜೋಕ್ತಿಗಳೊಳಗ ನಾನು ಈಗ ಅಭ್ಯಾಸ 6.3 ಅನ್ನ ಹೇಳ್ತಾ ಇದ್ದೆ. ಅಭ್ಯಾಸ 6.3 ಅದ್ರೊಳಗೆ ಏನಾಗಿತ್ತಂದ್ರ ನಾನು 5th ಮೇನ್ ಒಳಗ ಫಸ್ಟ್ ಒನ್ ಅಷ್ಟ ಹೇಳಿದ್ದೆ. ಈಗ ಸೆಕೆಂಡ್ ಒನ್ ಅನ್ನ ತೋರಿಸ್ತಾ ಇದೆ ನೋಡ್ರಿ. 5th ಮೇನ್ ಒಳಗ ಸೆಕೆಂಡ್ ಒನ್ ಏನಿದೆ ಕ್ವಶನ್ ಓದ್ತೇನೆ ನೋಡ್ರಿ. ನಾನು ಕೂಡಿಸಿ 2x z x y ಅಂತ ಇದೆ, ಹೌದಾ? 2x z x y ಮತ್ತು 2y z y x ಅಂತ ಇದೆ, ಹೌದಾ? ಇದನ್ನ ಏನ್ ಮಾಡ್ರಿ ಅಂದಾರಂದ್ರ ಅವರು ಕೂಡಿರಿ ಅಥವಾ ಕೂಡಿಸ್ರಿ ಅಥವಾ ಆಡ್ ಮಾಡ್ರಿ ಅಂತ ಹೇಳಿದಾರೆ, ಹೌದಾ? ಅಲ್ಲಿ ನಮ್ಗೆ ಯಾವುದೇ ಚಿಹ್ನೆಯನ್ನ ಕೊಟ್ಟಿಲ್ಲ, ನಾವು ಅದನ್ನ ಅಂಡರ್ಸ್ಟುಡ್ ಮಾಡ್ಕೋಬೇಕು. ಯಾಕಂದ್ರ ಅದು ಕೂಡಿಸಿ ಅಂತ ಇದೆ, ನಾವು ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಬಟ್ ಇದನ್ನ ಏನ್ ಮಾಡ್ಬೇಕು, ಮೊದಲು ನಾನು ಸಿಂಪ್ಲಿಫೈ ಮಾಡ್ಕೋತೇನೆ ನೋಡ್ರಿ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೇನೆ ಅಂದ್ರ 2 ಇಲ್ಲಿ ಏನು ಇಲ್ಲ ಅಂದ್ರ 2 ಇದ್ದೇ ಇರ್ತೈತಿ. 2zx ಅಥವಾ xz, ಹೌದಾ? 2xz ಪ್ಲಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ? ಮೈನಸ್ 2 1 2 x ಇಂಟು x ಎಷ್ಟಾಗತ್ ನೋಡ್ರಿ? 2x², ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗತ್ತ? ಮೈನಸ್ 2 2 1 2 xy 2xy 2xz ಮೈನಸ್ 2x² ಮೈನಸ್ 2xy. ಇಲ್ಲಿ ಏನ್ ಮಾಡ್ತೇನೆ ನಾನು? ಕೂಡಿರಿ ಅಂದಿದ್ದಕ್ಕ ಪ್ಲಸ್ ಚಿಹ್ನೆಯನ್ನ ಹಾಕ್ತೇನೆ, ಹೌದಾ? ಪ್ಲಸ್ ಚಿಹ್ನೆ ಹಾಕಿ ಮತ್ ಇದನ್ನ ಏನ್ ಮಾಡ್ಬೇಕು ನಾವು? ಮತ್ ಮಲ್ಟಿಪ್ಲೈ ಮಾಡ್ಬೇಕು. ಇದು ಯಾವ ಪದೋಕ್ತಿ ಹೇಳ್ರಿ? ಇದು ಏಕಪದೋಕ್ತಿ, ಇದು ತ್ರಿಪದೋಕ್ತಿ. ಏಕಪದೋಕ್ತಿಯಿಂದ ತ್ರಿಪದೋಕ್ತಿಗೆ ನಾವು ಗುಣಾಕಾರವನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ 2y ಇದೇನಾಗತ್ತೆ ನೋಡ್ರಿ? 2yz ಆಗತ್ತ, ಹೌದಾ? 2yz ಪ್ಲಸ್ ಇಂಟು ಮೈನಸ್ ಏನಾಗತ್ತ? ಮೈನಸ್ 2y², ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 2xy ಅಂತ ಇದೆ, ಹೌದಾ? 2xy, ಹೌದಾ? ಇಲ್ಲಿ ನೋಡ್ರಿ ಸಜಾತಿಯ ಯಾವಾದ್ರೂ ಇದ್ರ, ಸಜಾತಿಯ ಚಿಹ್ನೆಗಳಿದ್, ಸಜಾತಿಯ ಬೀಜ ಪದಗಳಿದ್ರಷ್ಟ ನಮಗ ಕೂಡಿಸ್ಲಿಕ್ ಬರ್ತೈತಿ. ವಿಜಾತಿಯ ಪದಗಳಿದ್ರ ನಮಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಬಟ್ ನಾವು ಇಂಟು ಅಥವಾ ಡಿವೈಡ್ ಮಾಡ್ಬೋದು, ಹೌದಾ? ಈಗ ನೋಡ್ರಿ 2xz ಅಂತ ಇದೆ. ಇನ್ನೊಂದು ಯಾವ್ದಾದ್ರು 2xz ಇದೆ ನೋಡ್ರಿ ಇಲ್ಲೇ? ಇಲ್ಲ, ಹೌದಾ? ಈಗ ನಾ ಫಸ್ಟ್ ಏನ್ ಮಾಡ್ತೇನೆ? ಮೈನಸ್ x² ಇದ್ದದನ್ನ ಬರ್ಕೊಂಡ್ಬಿಡ್ತೇನೆ. 2x², ಅದಾದ್ಮೇಲೆ ಏನಿದೆ ನೋಡ್ರಿ ಇಲ್ಲೇ? ಮೈನಸ್ 2y² ಅಂತ ಇದೆ, ಹೌದಾ? 2y² ಅಂತ ಇದೆ. ಇಲ್ಲಿ ನೋಡ್ರಿ ಇಲ್ಲೇ 2xz ಅಂತ ಇದೆ. 2xz ಮತ್ ಯಾವ್ದಾದ್ರು ಇದೆ ನೋಡ್ರಿ ಇಲ್ಲೇ? ಯಾವುದು ಇಲ್ಲ, ಹೌದಾ? ನಾನು ಅದನ್ನ ಏನ್ ಬರಿತೇನೆ? 2xz ಆಸ್ ಇಟ್ ಇಸ್ ಬರಿತೇನೆ, ಹೌದಾ? ಇಲ್ಲಿ ನೋಡ್ರಿ ಮೈನಸ್ 2xy ಐತಿ, ಇಲ್ಲಿ ಮೈನಸ್ 2xy ಐತಿ. ಎರಡೂ ಸಜಾತಿಯ ಚಿಹ್ನೆಗಳಾದವು, ಸಜಾತಿಯ ಬೀಜ ಪದಗಳಾದವು. ಸಜಾತಿಯ ಬೀಜ ಪದಗಳದಾವಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಎರಡೂನು ಆಡ್ ಮಾಡ್ಬೇಕು. ಚಿಹ್ನೆಯನ್ನ ಅದೇ ಸೇಮ್ ಚಿಹ್ನೆಯನ್ನ ಇಟ್ಟು 4xy ಅಂತ ಆಗತ್ತ, 4xy ಅಂತ ಆಗತ್ತ. ಮತ್ ಇನ್ನೊಂದು ಏನ್ ಉಳಿತ್ ನೋಡ್ರಿ ಇಲ್ಲೇ? ಪ್ಲಸ್ 2yz 2yz ಅಂತ ಆಯ್ತು, ಕರೆಕ್ಟಾ? ಇವಾಗ ನೀವೇನ್ ಮಾಡ್ಬೋದು? ಇಲ್ಲಿ ಮೈನಸ್ ಸ್ಟಾರ್ಟಿಂಗ್ ಬೇಡ ಅಂತಂದ್ರ ನೀವು ಮತ್ತೆ ಇಲ್ಲಿ ಮೈನಸ್ ತೆಗೆದು ಎಲ್ಲ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೋದು. ಇಲ್ಲ ಅಂದ್ರೂ ನೀವು ಇಷ್ಟ ಬಿಟ್ರು ನಡಿತೈತಿ. ಯಾಕಂದ್ರೆ ಇದ್ರ ನೆಕ್ಸ್ಟ್ ನಮಗ್ ಮಾಡ್ಲಿಕ್ ಬರುದಿಲ್ಲ. ಯಾಕಂದ್ರೆ ಇವೆಲ್ಲಾ ವಿಜಾತಿಯ ಪದಗಳದಾವು. ವಿಜಾತಿಯ ಪದಗಳಿದ್ರ ನಮಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇದು ಇಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಡಿ ನೀವ ಮಾಡ್ಬೋದು. ಡಿ ಒಂದು ಕಳೆಯಿರಿ ಅನ್ನೋದನ್ನ ನಿಮಗ್ ತೋರಿಸ್ತೇನೆ ನೋಡ್ರಿ. ಈಗ
ಎರಡು ಕೂಡಿಸಿರಿ ಆಯ್ತು, ಇನ್ನೊಂದು ಕಳೆಯಿರಿ ಅಂತ ಇದೆ. ಹೌದಾ? ಯಾವ್ದು ಹೇಳ್ರಿ? ಸಿ. ಫಿಫ್ತ್ ಮೇನ್ ಒಳಗ ಸಿ. ಕ್ವಶನ್ ಏನಿದೆ ನೋಡ್ರಿ, 3L minus 4M plus 5. ಹೌದಾ? L minus 4M plus 5 ಅನ್ನು 4L into 10N minus 3M plus 2L ದಿಂದ ಕಳೆಯಿರಿ ಅಂತ ಇದೆ. ಅಂದ್ರೆ ಅವರು ಉಲ್ಟಾ ಪಲ್ಟಾ ಕೊಟ್ಟಾರ. ಇದನ್ನ ಈ ಬೀಜೋಕ್ತಿಯಿಂದ ನಾವು ಮೈನಸ್ ಮಾಡ್ಬೇಕಂತ, ಇದನ್ನ ಈ ಬೀಜೋಕ್ತಿಯಿಂದ ಮೈನಸ್ ಮಾಡ್ಬೇಕಂತ. ಹೌದಾ? ನಾವ್ ಇವಾಗ ಏನ್ ಮಾಡೋಣ, ಮೊದಲು ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಳೋಣ. ಹೌದಾ? ಇಲ್ಲಿ ನೋಡ್ರಿ, 3 ಇಂಟು ಇಲ್ಲೇ 3 ಇಂಟು 3 3 ಇಂಟು 1 3 L ಇಂಟು L ಸ್ಕ್ವೇರ್. ಹೌದಾ? ಕರೆಕ್ಟಾ? ನೆಕ್ಸ್ಟ್ ಮೈನಸ್ 4 3 12 LM. ಹೌದಾ? ಅವು ಒಂದೊಂದೇ ಚರಾಕ್ಷರ ಇರುವುದು, ನಾವು ಅದನ್ನೇನು ಗುಣಿಸ್ಲಿಕ್ಕೆ ಅಂದ್ರೆ ಆಸ್ ಇಟ್ ಈಸ್ ಇಡ್ಬೇಕಷ್ಟೇ. ಹೌದಾ? ನೆಕ್ಸ್ಟ್ ಪ್ಲಸ್ 5 3 15 L ಅಂತ ಇದೆ. ಹೌದಾ? ನೋಡ್ರಿ ಮತ್ತೇನಾಯ್ತು, ಇದನ್ನ ಇದಿಷ್ಟ ಇರ್ಲಿ. ಇವಾಗ ಏನಾಗತ್ ನೋಡ್ರಿ, 4 10 40 LN ಅಂತ ಇದೆ. ಹೌದಾ? 4 10 40 LN ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 LM. ಹೌದಾ? ನೆಕ್ಸ್ಟ್ 4 2 8 L ಸ್ಕ್ವೇರ್ ಅಂತ ಇದೆ. 8 L ಸ್ಕ್ವೇರ್ ಅಂತ ಇದೆ. ಹೌದಾ? 8 L ಸ್ಕ್ವೇರ್ ಅಂತ ಇದೆ. ಇಲ್ಲಿ ನೋಡ್ರಿ, ಈಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಫಸ್ಟ್ ಬರೋದು, ಆಮೇಲೆ ನಾವ್ ಇದನ್ನ ಬರ್ಕೋಬೇಕು. ನಾನ್ ನಿಮಗೆ ಯಾವ ರೀತಿ ಬರೀತೆ ನೋಡ್ರಿ, 40 LN ಮೈನಸ್ 12 LM ಪ್ಲಸ್ 8 L ಸ್ಕ್ವೇರ್. 8 L ಸ್ಕ್ವೇರ್. ಅವು ಸಜಾತಿಯ ಪದಗಳು ಎಲ್ಲೆಲ್ಲದಾವಲ್ಲ, ಅವಕ್ಕೂರ್ ಕೆಳಗ ನಾವೇನ್ ಮಾಡ್ಬೇಕು, ಇನ್ನೊಂದು ಪದಗಳನ್ನ ಇದನ್ನ ಬರಿಬೇಕು. ಇಲ್ಲಿ ನೋಡ್ರಿ 3L ಸ್ಕ್ವೇರ್ ಅಂತ ಇದೆ, ಅದು ಎಲ್ಲಿದೆ ನೋಡ್ರಿ, ಪ್ಲಸ್ 3L ಸ್ಕ್ವೇರ್ ಅಂತ ಇಲ್ಲಿದೆ. ಹೌದಾ? ನೆಕ್ಸ್ಟ್ 12 LM ಅಂತ ಇದೆ. ಇಲ್ಲಿ LM ಇದ್ದಿದ್ದು ಯಾವ್ದಾದ್ರು ಐತೆ ನೋಡ್ರಿ, LN ಇದೆ, LM ಇದೆ. ಹೌದಾ? ಮೈನಸ್ 12 LM ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ LN ಯಾವ್ದಾದ್ರು ಐತೇನೋ, ಇಲ್ಲೇ LN ಯಾವ್ದು ಅಂತೂ ಇಲ್ಲ, ಜಸ್ಟ್ ಏನಿದೆ 15L ಅಂತ ಇದೆ. ಅದನ್ನ ಈ ಕಡೆ ಸೈಡಿಗೆ ಬರೀತೇನೆ ನಾನು, 15L ಅಂತ ಇದೆ. LN ಅಂತೂ ಯಾವ್ದು ಇಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು, 0 ಅನ್ನ ಬರ್ಕೋಬೇಕು. ಇವಾಗ ಏನ್ ಮಾಡ್ಬೇಕು, ನಿಮಗೆ ಹೇಳೇ ನಾನು, ಇವು ನಮ್ ಮೈನಸ್ ಮಾಡ್ಬೇಕಾರ ಈ ಕೆಳಗಿನ ಚಿಹ್ನೆಗಳೆಲ್ಲ ನಮ್ಮ ಚೇಂಜ್ ಆಗ್ತಾವು. ಪ್ಲಸ್ ಇದ್ದುದು ಮೈನಸ್ ಆಗ್ತಾವ, ಮೈನಸ್ ಇದ್ದುದು ಪ್ಲಸ್ ಆಗ್ತಾವ. ಇಲ್ಲಿ ನೋಡ್ರಿ, ಇದಂತೂ ಮೈನಸ್ ಏನು ನಮಗ ಫರಕ್ ಬೀಳುದಿಲ್ಲ. ಮೈನಸ್ ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು. ಹೌದಾ? ಈಗ 40 LN ಒಳಗ 0 ಅನ್ನ ಮೈನಸ್ ಮಾಡ್ರಿ, 40 LN ಆಸ್ ಇಟ್ ಈಸ್ ಉಳಿತೈತಿ. ಹೌದಾ? ಇಲ್ಲಿ ನೋಡ್ರಿ, ಪ್ಲಸ್ 12 LM ಮೈನಸ್ 12 M ಏನಾಯ್ತು, ಕ್ಯಾನ್ಸಲ್ ಆಯ್ತು. ಹೌದಾ? ಇಲ್ಲಿ ನೋಡ್ರಿ 8 ಮೈನಸ್ 3L ಸ್ಕ್ವೇರ್ ಅಂತ ಇದೆ. ಯಾಕಂದ್ರೆ ಇವು ವಿಜಾತಿಯ ಚಿಹ್ನೆಗಳದಾವು, ಸಜಾತಿಯ ಪದಗಳದಾವು. ಬಟ್ ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 8 ಮೈನಸ್ 3 ಅಂದ್ರೆ ಎಷ್ಟಾಯ್ತು, 5L ಸ್ಕ್ವೇರ್. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ 15L ಗೆ ನಮಗೇನು ಇಲ್ಲ. ಹೌದಾ? 0 ಅಂತ ಇಟ್ಕೊಂಡ್ರೆ 15L ಇಂಟು 0 ಏನಾಗುತ್ತಾ, ಸಾರಿ ಪ್ಲಸ್, ಇದು ಮೈನಸ್ ಚಿಹ್ನೆ ಇರೋದ್ರಿಂದ 15L ಅಂತ ಆಯ್ತು. ಕರೆಕ್ಟಾ? 5L ಸ್ಕ್ವೇರ್ 40 LN ಪ್ಲಸ್ 5L ಸ್ಕ್ವೇರ್ ಮೈನಸ್ 15L ಅಂತ ಬಂತು ಆನ್ಸರ್. ಕರೆಕ್ಟಾ? ಈ ರೀತಿ ನಾವು ಸಿಂಪ್ಲಿಫೈ ಮಾಡಿ ಲಾಸ್ಟ್ ತಗೊಂಡ್ಬರ್ಬೇಕು. ಇದ್ರ ನೆಕ್ಸ್ಟ್ ನಮಗ್ ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಅವು ವಿಜಾತಿಯ ಪದಗಳದವು. ನೆನ್ಪಿಟ್ಕೋರಿ, ಸಜಾತಿಯ ಪದಗಳಿದ್ರಷ್ಟ ನಮಗ ಪ್ಲಸ್ ಮೈನಸ್ ಮಾಡ್ಲಿಕ್ಕೆ ಬರ್ತೈತಿ. ಬಟ್ ಇಂಟು ಡಿವೈಡ್ ಮಾಡ್ಬೋದು. ಬಟ್ ವಿಜಾತಿಯ ಪದಗಳಿದ್ರ ನಮ್ಗ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ ಬಹುಪದೋಕ್ತಿಯಿಂದ ಬಹುಪದೋಕ್ತಿಯನ್ನ ಗುಣಿಸುವುದು. ಅಂದ್ರ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಯಾವ ರೀತಿ ನಾವು ಗುಣಿಸ್ತೇವಿ ಅನ್ನೋದನ್ನ ತೋರಿಸ್ತೇನೆ ನಾನು ನಿಮ್ಗೆ. ಹೌದಾ? ಇದ್ರ ಮೇಲೆ ನಿಮ್ಗ ಅಭ್ಯಾಸ ಬರ್ತೈತಿ.
ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ, ಬೈನಾಮಿಯಲ್ ಇಂಟು ಬೈನಾಮಿಯಲ್. ಹೌದಾ? ನೋಡೋಣ ದ್ವಿಪದೋಕ್ತಿ. ನಿಮಗೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನೋಡ್ರಿ ನಾನು ಯಾವ ರೀತಿ ಅಂದ್ರ, ಈಗ a+7 a+5. ಹೌದಾ? a+7 ಇಂಟು a+5 ಇವು ಯಾವ ಪದೋಕ್ತಿ ಆಯ್ತು? ಇದು ದ್ವಿಪದೋಕ್ತಿ ಆಯ್ತು, ಇದು ಕೂಡ ನಮಗ ದ್ವಿಪದೋಕ್ತಿ ಆಯ್ತು. ನಿಮಗ್ ಜಸ್ಟ್ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೇನೆ ನಾನು. ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಯಾವ ರೀತಿ ನಾವು ಗುಣಾಕಾರ ಮಾಡ್ತೇವಿ ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ a+7 a+5 ನಾ ಯಾವ ರೀತಿ ಬರೀತೇನೆ ನೋಡ್ರಿ. ಫಸ್ಟ್ ಈ ಅನ್ನ ಬರ್ಕೋಬೇಕು. ಹೌದಾ? ಅದರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಹೋಲ್ ಇದನ್ನ ನಾವು ಇಲ್ಲಿ ಬರ್ಕೋಬೇಕು. ಇಕ್ವೇಶನ್ ಅನ್ನ a+5 ಅಂತ ಬರ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ +7 ಇದೆ. ಪ್ಲಸ್ ಇದ್ರ ಪ್ಲಸ್ ಬರ್ಕೋರಿ, ಮೈನಸ್ ಇದ್ರ ಮೈನಸ್ ಬರ್ಕೋರಿ. +7 ಇಂಟು ಮತ್ ಇದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಬರಿಬೇಕು a+5 ಅಂತ. ಕರೆಕ್ಟಾ? ಈ ರೀತಿ ನಾವು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಗುಣಿಸುವಾಗ ಈ ರೀತಿ ಬ್ರಾಕೆಟ್ ಒಳಗ್ ಬಂದಿದ್ರ ನಾವು ಯಾವ ರೀತಿ ಮಾಡ್ಬೇಕಂತ, ಇದು ಫಸ್ಟ್ ಸ್ಟೆಪ್ ಈ ರೀತಿ ಬರ್ಕೊಂಡ್ವಿ. ಹೌದಾ? ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಈ ಫಸ್ಟ್ ನೀವು ಇದನ್ನಾದ್ರೂ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಈಗ ಇದನ್ನ ತಗೊಂಡ್ವಿ, ತಗೊಂಡ್ಮೇಲೆ ಇದನ್ನ ಹೋಲ್ ಇಕ್ವೇಶನ್ ಅನ್ನ ಇಲ್ಲಿ ಬರ್ಕೋಬೇಕು. ಕರೆಕ್ಟಾ? ನೆಕ್ಸ್ಟ್ +7 ಇಲ್ಲಿ ಪ್ಲಸ್ ಇದ್ರ ಪ್ಲಸ್ ತಗೋರಿ, ಮೈನಸ್ ಇದ್ರ ಮೈನಸ್ ತಗೋರಿ. +7 ಆದ್ಮೇಲೆ ಮತ್ ಇದನ್ನ ಏನ್ ಮಾಡ್ಬೇಕು, ಈ ಇಕ್ವೇಶನ್ ಅನ್ನ ನಾವು ಇಲ್ಲಿ ಬರ್ಕೋಬೇಕು a+5 ಅಂತ. ಇವಾಗ ನಾವೇನ್ ಮಾಡ್ಬೇಕು, ನಿಮಗ್ ಗೊತ್ತೇ ಇದೆ ಏಕ ಪದೋಕ್ತಿ ಮತ್ತಿದು ದ್ವಿಪದೋಕ್ತಿ ಆಯ್ತು. ಏಕ ಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಒಮ್ಮೆ a ಜೊತೆ ಗುಣಾಕಾರ ಮಾಡ್ತೀರಿ, ಒಮ್ಮೆ 5 ಜೊತೆ ಗುಣಾಕಾರ ಮಾಡ್ತೀರಿ. ಹೌದಾ? ಇಲ್ಲಿ ಕೂಡ ಒಮ್ಮೆ a ಜೊತೆ ಒಮ್ಮೆ 5 ಜೊತೆ ಗುಣಾಕಾರ ಮಾಡ್ತೀರಿ. ಕರೆಕ್ಟಾ? ಈಗ ನೋಡ್ರಿ a ಇಂಟು a ಎಷ್ಟಾಯ್ತು ನೋಡ್ರಿ, a². ಹೌದಾ? ಪ್ಲಸ್ 5 ಇಂಟು a ಎಷ್ಟಾಗತ್ತೆ, 5a ಪ್ಲಸ್ 7 ಇಂಟು a 7a ಪ್ಲಸ್ 7 ಐದನೇ ಎಷ್ಟಾಗತ್ತ, 7 ಇಂಟು 5 ಮಾಡಿದ್ರ 35 ಆಗತ್ತ. 7 ಇಂಟು 5 ಮಾಡಿದ್ರ 35 ಆಗತ್ತ. ಸೊ a² ಪ್ಲಸ್ 7 ಪ್ಲಸ್ 5 ಎಷ್ಟಾಗತ್ ನೋಡ್ರಿ, 12. 12a ಪ್ಲಸ್ 35. ಕರೆಕ್ಟಾ? ಇದು ನಮ್ದು ಇಕ್ವೇಶನ್. ಇನ್ ಇದನ್ನ ನಮಗ ಕೂಡಿಸ್ಲಿಕ್ಕೆ ಅಥವಾ ಕಳಿಲಿಕ್ಕೆ ಬರುದಿಲ್ಲ. ಇದ್ರ ಬಗ್ಗೆ ನೀವು ಇದಕ್ಕೆ ನಾವ್ ಏನಂತ ಕರಿತೇವಂದ್ರ ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಯಾಕಂದ್ರ ಘಾತಾಂಕ ಹೈಯೆಸ್ಟ್ ಘಾತಾಂಕ 2 ಇದೆ. ಆ ವರ್ಗ ಸಮೀಕರಣಗಳನ್ನ ನೀವು ಇನ್ ಮುಂದೆ ಯಾವಾಗಂದ್ರ 10th ಕ್ಲಾಸ್ ಒಳಗ ಇನ್ ಡಿಟೇಲ್ ಆಗಿ ವರ್ಗ ಸಮೀಕರಣ ಅಂದ್ರೆ ಯಾವ ರೀತಿ ಇರ್ತೈತಿ, ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನ ಇನ್ ಡಿಟೇಲ್ ಅಲ್ಲಿ ಕಲಿತೀರಿ. ಈಗಿಷ್ಟೇ, ಇದು ಜಸ್ಟ್ ಬೇಸಿಕ್ ಇದು. ಹೌದಾ? ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಯಾವ ರೀತಿ ನಾವು ಗುಣಾಕಾರ ಮಾಡಬಹುದು ಅಂತ ಹೇಳಿ. ಕರೆಕ್ಟಾ? ಇನ್ನೊಂದು ಎಕ್ಸಾಂಪಲ್ ಹೇಳಿ. ಮೈನಸ್ ಇದ್ದಿದ್ದು ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. ಈ ಸಲ 2 ಮೈನಸ್ ಇದ್ದಿದ್ದು ತೋರಿಸ್ಬೋದು. ಎಕ್ಸ್ ಒಂದೇ ಮೈನಸ್ ಇದ್ದದ್ದು ತೋರಿಸ್ತೇನೆ ನೋಡ್ರಿ. x-4 ಇಂಟು 2x + 3. ಹೌದಾ? x-4 2x + 3 ಅನ್ನೋದನ್ನ ನಾವು ಈಗ ಯಾವ ರೀತಿ ಇದನ್ನ ಗುಣಾಕಾರ ಮಾಡ್ತೇನೆ ಅನ್ನೋದು ತೋರಿಸ್ತೇನೆ. ನಿಮಗ್ ಫಸ್ಟ್ ಸ್ಟೆಪ್ ಏನ್ ಹೇಳ್ರಿ, ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಡ್ಬೇಕು. ಹೌದಾ? ಆಮೇಲೆ ಇದು ಏನ್ ಬಾಕ್ಸ್ ಇತ್ತಲ್ಲ ಪೂರ್ತಿ ಇಲ್ಲಿ ಬಾಕ್ಸ್ ಅನ್ನ ನಾವು ಇಲ್ಲಿ ಇಡ್ಬೇಕು. 2x + 3. ಹೌದಾ? ಈಗಿಲ್ಲೇ ಅವಾಗ ಹಿಂದಿನ ಪ್ರಾಬ್ಲಮ್ ಒಳಗಿಲ್ಲೇ +7 ಇತ್ತು, ಪ್ಲಸ್ ಬರ್ದೀವಿ. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ನಾ ಏನ್ ಮಾಡ್ತೇನೆ, -4 ಅನ್ನ ಆಸ್ ಇಟ್ ಈಸ್ ಬರಿತೇನೆ. ಅದಾದ್ಮೇಲೆ 2x + 3 2x + 3. ಹೌದಾ? ಇಲ್ಲಿನೂ ಬರಿಬೇಕು, ಇಲ್ಲಿನೂ ಬರಿಬೇಕು. ನೆನ್ಪಿಟ್ಕೋರಿ, 2 ಸಲ ಬರಿಬೇಕು. ಹೌದಾ? ಇವಾಗ ಏನ್ ಮಾಡ್ರಿ, ಒಂದ್ ಜೊತೆ x ಜೊತೆ ಒಂದ್ಸಲ 3 ಜೊತೆ ನೀವು ಗುಣಾಕಾರವನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ 2 ಒಂದ್ಲೆ 2, x ಇಂಟು x ಎಷ್ಟಾಗತ್ತ, x² ಪ್ಲಸ್ 3 ಇಂಟು x 3x. ಹೌದಾ? ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಏನಾಗತ್ತ, -4 2 8x. ಹೌದಾ? ಮೈನಸ್ ಇಂಟು ಪ್ಲಸ್ ಎಷ್ಟಾಗತ್ತ, -4 3 12 ಆಗತ್ತ. ಕರೆಕ್ಟಾ? 2x²
+3x - 8x ಏನಾಗತ್ತ, ಸಜಾತಿಯ ಪದಗಳದಾವು. ಬಟ್ ಏನಾಗ್ಯಾವ ನಮಗ ವಿಜಾತಿಯ ಚಿಹ್ನೆಗಳದಾವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವು ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 8 - 3 ಎಷ್ಟಾಯ್ತು, 5x. ಇಲ್ಲೇ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಇದೆ, -12. ಹೌದಾ. ಈಗ ನಮಗ ಇದ್ರ ನೆಕ್ಸ್ಟ್ ನಮಗ ಇದನ್ನ ಏನ್ ಮಾಡ್ಲಿಕ್ಕೆ ಬರುದಿಲ್ಲ ಅಂದ್ರ ನಮಗ ಕೂಡಿಸ್ಲಿಕ್ಕೆ ಅಥವಾ ಕಳಿಲಿಕ್ಕೆ ಬರುದಿಲ್ಲ. ಆನ್ಸರ್ ಏನ್ ಬಂತ ಹೇಳ್ರಿ, 2x² - 5x - 12 ಅಂತ ಬಂತು. ಈ ರೀತಿ ನಾವು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗ ಇಲ್ಲಿ ತೋರಿಸಿದೇನ. ಹೌದಾ. ಇದ್ರ ನೆಕ್ಸ್ಟ್ ನಾನು ಅಭ್ಯಾಸಕ್ಕೆ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಈ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ ಇದನ್ನ ಯಾವ ರೀತಿ ಇಲ್ಲಿ ಮಾಡ್ತೇನೆ ತೋರಿಸ್ತೇನೆ ನೋಡ್ರಿ. ಹ್ಮ್ ಹ್ಮ್ ಹೌದಾ. ಇಲ್ಲಿ ನೋಡ್ರಿ, ಒಂದ್ ಸೆಕೆಂಡ್. ಹೌದಾ. ಇಲ್ಲಿ ನೋಡ್ರಿ, 3x + -1 - 2x + 2 ಅಂತ ಇದೆ. ಬಟ್ ಅವ್ರು ಏನ್ ಮಾಡಿದಾರೆ ಇಲ್ಲಿ ನಮಗ ಇದನ್ನ ನಮಗ ಬಿಡಿಸ್ ಬರ್ದಿಲ್ಲ ಅವ್ರು. ಯಾಕಂದ್ರೆ ನಿಮಗ್ ಹೇಳಿದ್ನಲ್ಲ ನಾನು, ಆ ರೀತಿ ಅವರು ಬಿಡಿಸ್ ಬರ್ದಿಲ್ಲ. ಜಸ್ಟ್ ಇಲ್ಲಿ ಏನಾಗತ್ತೆ ನಮಗ ಇಂಟು ಮಾಡಿದ್ರೆ ಯಾವ ರೀತಿ ಆಗ್ತದಂತ ನೋಡೋಣ ಅಂತ. ಇಲ್ಲಿ ನೋಡ್ರಿ, 3x ಅಂದ್ರ 3 ಅಂತ ಅಷ್ಟೇ ಇದೆ. ಎಕ್ಸ್ ಅಷ್ಟೇ ಅದಾವ. ಇಲ್ಲಿ 3x ಇದಾವ. 1 2 3 ಅಂತ ಇದೆ. ನೆಕ್ಸ್ಟ್ ಕಾನ್ಸ್ಟಂಟ್ -1 ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, -2x ಇದೆ. ಹೌದಾ. -2x ಕಾನ್ಸ್ಟಂಟ್ ಏನಿದೆ 2 ಅಂತ ಇದೆ. ಹೌದಾ. ಈಗ ನಾ ಇದನ್ನ ಏನ್ ಮಾಡ್ಬೋದು, ಮಲ್ಟಿಪ್ಲೈ ದ ಬೈನಾಮಿಯಲ್ಸ್ ಅಂದ್ರೆ ಏನಾಗುತ್ತಂತ ನೋಡ್ರಿ ಇಲ್ಲಿ. ಹೌದಾ. ಕರೆಕ್ಟ್. ಇವನ್ ಎರಡು ಗುಣಾಕಾರ ಮಾಡಿದ್ರೆ ಏನಾಗತ್ ನೋಡ್ರಿ ಇಲ್ಲಿ, ಮೈನಸ್ ಇಲ್ಲೇ 2x ಇಲ್ಲೇ 3x ಆದ್ರೆ ಎಷ್ಟು ಬಾಕ್ಸ್ ಅದು ನೋಡ್ರಿ ಇಲ್ಲಿ, 1 2 3 4 5 6 ಅಂತ ಆಯ್ತು. ಕರೆಕ್ಟಾ. ನೆಕ್ಸ್ಟ್ ಇದನ್ನ ಇನ್ನು ಸ್ವಲ್ಪ ಚೇಂಜ್ ಮಾಡ್ಬೋದಾ. 4 ಮಾಡಿದ್ರೆ ಎಷ್ಟಾಯ್ತು, 4x ಆಯ್ತು. ಇದನ್ನ ಚೇಂಜ್ ಮಾಡ್ಬೋದು. ಹೌದಾ. ಒಂದೇ ಎಕ್ಸ್ ಆದ್ರ ಇಷ್ಟು ಬರ್ತೈತಿ. ಹೌದಾ. 3x ಆಯ್ತು. ಇದನ್ನ ಚೇಂಜ್ ಮಾಡ್ರಿ ನೋಡ್ರಿ, ಇಲ್ಲೇ ಇಷ್ಟು ಚೇಂಜ್ ಆದ್ವು ನಮಗ. -5 ಇಲ್ಲಿ ನೋಡ್ರಿ, 1 2 3 4. ಕರೆಕ್ಟಾ. 3 2 0 1. ಹೌದಾ. ನಾ ಇದನ್ನ ಇನ್ನು ಇಲ್ಲಿ ಚೇಂಜ್ ಮಾಡಿದೆ ಅಂದ್ರ -3 ಅಂತ ಬಂತು. ಇಲ್ಲೇ -3 ಬಂತು. ನೆಕ್ಸ್ಟ್ ಇದನ್ನ ಚೇಂಜ್ ಮಾಡ್ಬೋದು ನಾನಾ. ಕರೆಕ್ಟಾ. 0 1 2 3 4. ಅಲ್ಲಿ ನೋಡ್ರಿ ಡಯಾಗ್ರಾಮ್ ಚೇಂಜ್ ಆಗ್ತಾ ಇದೆ. ಹೌದಾ. ನೆಕ್ಸ್ಟ್ ಕರೆಕ್ಟಾ. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ಸಲ ನೋಡ್ರಿ, -9 ಅಂತ ಇದೆ. ಇಲ್ಲಿ -3 ಇದೆ. ಇಲ್ಲೇ 3 ಇದೆ. -3 9 ಆಗತ್ತ ನೋಡ್ರಿ. ಇದು 3 6 9. ಕರೆಕ್ಟಾ. ಇಲ್ಲಿ ನೋಡ್ರಿ, ಇದನ್ನ -3 ಇಂಟು -3 ಇದು ಕೂಡ ನಮಗ -9 ಆಗತ್ತ. 1 2 3 4 5 6 7 8 9. ಹೌದಾ. 8 9 ಅಂತ. ಕರೆಕ್ಟಾ. ಈ ರೀತಿ ನಾವು ಇದನ್ನ ಗುಣಾಕಾರವನ್ನ ಯಾವ ರೀತಿ ತೋರಿಸಿದ್ರು. ಅದ್ರ ಜೊತೆಗೆ ನಾ ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಇದು ಅಷ್ಟು ನಿಮಗ ಕರೆಕ್ಟ್ ಆಗಿ ಇದು ಬರ್ತಾ ಇಲ್ಲ. ವೇಟ್. ಇಲ್ಲೊಂದಿದೆ ನೋಡ್ರಿ. ಹೌದಾ. ಇಲ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಬಿಡಿಸಿ ಬರ್ದಾರ ನೋಡ್ರಿ ಅವ್ರ. ಹೌದಾ. ಇದು x+3 ಇದ್ದದನ್ನ ಈ ರೀತಿ ಬರ್ದಾರ ಅವ್ರು ನಮಗ್. ಹೌದಾ. ನಾವು ಹಿಂಗಿದ್ದದನ್ನ ಹಿಂಗ್ ಬರ್ದೇವ್, ಅವ್ರು ಹಿಂಗಿದ್ದದನ್ನ ಈ ರೀತಿ ಬರ್ದಾರು. ನಾವ್ ಇಲ್ಲಿ ಏನ್ ಮಾಡ್ಬೋದು ಹೇಳ್ರಿ. ಕರೆಕ್ಟಾ. 3x ಶೋ ಪ್ರಾಡಕ್ಟ್, ಆಮೇಲೆ ಕಾನ್ಸ್ಟಂಟ್ ಯಾವ್ದಿದೆ ಅನ್ನೋದನ್ನ ಬರೀತಾರೆ ಇಲ್ಲೇ. 3x ಅನ್ನೋದು ಇಲ್ಲೇ ವೇರಿಯಬಲ್ಸ್ ಆಯ್ತು. 9 ಅನ್ನೋದು ಕಾನ್ಸ್ಟಂಟ್ ಆಯ್ತು. ನಾ ಇದನ್ನ ಇನ್ನೂ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಬೋದು. 7 ಬಿಟ್ಟು ಏನ್ ಮಾಡ್ಬೋದು ಹೇಳ್ರಿ. ಕರೆಕ್ಟಾ. 42. ನೆಕ್ಸ್ಟ್ ಇದನ್ನ 35. ಈ ರೀತಿ ಇಲ್ಲಿ ನೋಡ್ರಿ, 5 5 7 35. ಇಲ್ಲಿ 5 ಇದೆ, ಇಲ್ಲಿ 7 ಇದೆ. 5 7 35. ಇದನ್ನ ಇನ್ನೂ ಚೇಂಜ್ ಮಾಡ್ಬೋದು ನಾನು. ಕರೆಕ್ಟಾ. ಇದು ಚೇಂಜ್ ಆಗ್ತಾ ಇದೆ ನೋಡ್ರಿ ಇಲ್ಲಿ, 2 2 4. ಕರೆಕ್ಟಾ. ನೆಕ್ಸ್ಟ್ ಇದನ್ನ ಏನಾದ್ರು ಚೇಂಜ್ ಮಾಡ್ಲಿಕ್ಕೆ ಬರ್ತೈತೆ ನೋಡ್ರಿ. ಹೌದಾ. 5 6 30. ಈ ರೀತಿ ನಾವು ಏನಂದ್ರ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಯಾವ ರೀತಿ ಗುಣಾಕಾರ ಮಾಡಬಹುದು ಅನ್ನೋದನ್ನ ಇದ್ರ ಮುಖಾಂತರ ನಾವು ತಿಳ್ಕೊಬಹುದು. ಕರೆಕ್ಟಾ. ನೆಕ್ಸ್ಟ್ ಈಗ ಅಭ್ಯಾಸ 6.4. ನೆಕ್ಸ್ಟ್ ಏನಿದೆ, ಅಭ್ಯಾಸ
6.4 ಏನಿದೆ ನೋಡ್ರಿ, ದ್ವಿಪದೋಕ್ತಿಗಳನ್ನು ಗುಣಿಸಿ ಸೇಮ್ ಈಗ ಏನ್ ಹೇಳಿದ್ರಲ್ಲ ಅದನ್ನ ನಾವು ಈಗ ದ್ವಿಪದೋಕ್ತಿಗಳನ್ನ ಯಾವ ರೀತಿ ಗುಣಿಸ್ಬೇಕು ಅನ್ನೋದು ಹೇಳ್ತೀನಿ. ಇದು ಒಂದು ಪ್ರಾಬ್ಲಮ್ ಮಾಡಿ ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಅದ್ರ ನೆಕ್ಸ್ಟ್ ಟೈಮ್ ಇದ್ರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಹೌದಾ? 2x + 5 ಇಂಟು 4x - 3 ಅಂತ ಇದೆ. ಹೌದಾ? 2x + 5 ಇಂಟು 4x - 3. ನೀವು ಆಗಲೇ ನಾ ಏನ್ ಸ್ಟೆಪ್ಸ್ ಹೇಳಿದ್ನಲ್ಲ ಅದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು, ಸಂಖ್ಯೆಗಳನ್ನಷ್ಟೇ ಚೇಂಜ್ ಮಾಡ್ಬೇಕು. ಹೌದಾ? ನೀವೊಂದು ಯಾವುದೇ ಒಂದು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಅದೇ ಸೇಮ್ ಇರ್ತಕ್ಕಂತ ಪ್ರಾಬ್ಲಮ್ ಅನ್ನ ಇಟ್ಕೊಂಡು ಏನ್ ಸ್ಟೆಪ್ ಇದಾವೋ ಅವ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಅಲ್ಲಿ ಏನ್ ಸಂಖ್ಯೆಗಳ ಚೇಂಜ್ ಇರ್ತಾವಲ್ಲ ಅವ್ನ ಚೇಂಜ್ ಬರ್ಕೊಂತ ಹೋಗ್ಬೇಕಷ್ಟೇ. ಹೌದಾ? ಇವಾಗ ನೋಡ್ರಿ 2x ಆಸ್ ಇಟ್ ಈಸ್ ಇತ್ತು. ಹೌದಾ? ನೆಕ್ಸ್ಟ್ ಇದನ್ನ ಏನ್ ಹೇಳಿದ್ದೆ ನಿಮ್ಗೆ, ಇದನ್ನ ಪೂರ್ತಿ ಬಾಕ್ಸ್ ಅನ್ನ ಇಲ್ಲಿ ಇಡ್ರಿ ಅಂತ ಹೇಳಿದ್ದೆ. 4x - 3 4x - 3. ನೆಕ್ಸ್ಟ್ ಇಲ್ಲೇ ಪ್ಲಸ್ ಐತಿ, ಪ್ಲಸ್ ಬರಿಬಹುದು, ಇಲ್ಲ ಮೈನಸ್ ಇದ್ರೆ ಮೈನಸ್ ಬರಿಬೇಕು. ಪ್ಲಸ್ 5 4x - 3 ಯಾಕಂದ್ರೆ ಮತ್ ಇದನ್ನ ನಾವು ಮತ್ತಿಲ್ಲೇ ಆಸ್ ಇಟ್ ಈಸ್ ಇಡ್ಬೇಕು. ಕರೆಕ್ಟಾ? ಇವಾಗ ನೋಡ್ರಿ 2x ಇದನ್ನ ಗುಣಾಕಾರ ಮಾಡ್ರಿ, ಎಷ್ಟಾಯ್ತು? 2 4 8. ಹೌದಾ? x ಇಂಟು ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್, 3 2 6 ಇಂಟು ಎಕ್ಸ್ ಅಂತ ಉಳಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 4 20 ಎಕ್ಸ್. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 5 3 15 ತಿಳಿತು. ಈಗ 8x ಸ್ಕ್ವೇರ್ ಇಲ್ಲಿ ನೋಡ್ರಿ -6x + 20x ಅಂದ್ರ ವಿಜಾತಿಯ ಚಿಹ್ನೆಗಳದಾವು, ಸಜಾತಿಯ ಪದಗಳದಾವು, ಬಟ್ ವಿಜಾತಿಯ ಚಿಹ್ನೆಗಳದಾವು. ಇವಾಗ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 20 - 6 ಎಷ್ಟಾಗತ್ ನೋಡ್ರಿ? +14x ಆಗತ್ತ. +14x - 15. ಹೌದಾ? 8x ಸ್ಕ್ವೇರ್ +14x - 15 ಅನ್ನೋದು ಈ ಎರಡು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತೈತೆ ಆನ್ಸರು? 8x ಸ್ಕ್ವೇರ್ +14x - 15 ಅನ್ನೋದು ಬಂತು. ಕರೆಕ್ಟಾ? ಇದ್ರ ನೆಕ್ಸ್ಟ್ ಮತ್ತಿನ್ನು ದ್ವಿಪದೋಕ್ತಿಗಳದಾವ. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡ್ಕೊಂಡ ಬರೋಣಂತ. ಹೌದಾ? ಇಲ್ಲಿ ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ವಿಜ್ ಕಾಂಪಿಟೇಷನ್. ಇಲ್ಲಿ ನೋಡ್ರಿ 7xy + 5yz - 3zx 4yz + 9zx - 4y. ಹೌದಾ? ಮತ್ತು -3xz + 5x - 2xy. ಈ ಎರಡು ಬೀಜೋಕ್ತಿಗಳನ್ನು ಕೂಡಿಸಿದಾಗ ಬರುವ ಉತ್ತರ ಎಷ್ಟು ಬರ್ತಿತ್ತು ನೋಡ್ರಿ? ಇಲ್ಲಿ 7xy, ಇಲ್ಲಿ ಮತ್ ಯಾವಾದ್ರು xy ಇದಾವ ನೋಡ್ರಿ? -2xy ಅಂದ್ರ 5xy ಬಂತು. ನೆಕ್ಸ್ಟ್ yz ಮತ್ತೆ ಎಲ್ಲಿದೆ ನೋಡ್ರಿ? yz +9z. ನೆಕ್ಸ್ಟ್ -3zx 3zx. ಹೌದಾ? -3zx ಅಂದ್ರೆ ಎಷ್ಟಾಯ್ತು? 6zx ಆಯ್ತು. ಹೌದಾ? xz ಇದೆ, ಇದು zx ಇದೆ. ಕರೆಕ್ಟಾ? ನೆಕ್ಸ್ಟ್ ಯಾವ್ದು ಆನ್ಸರ್ ಬರ್ತೈತೆ ನೋಡ್ರಿ? 9zx. ಇಲ್ಲಿ 6 ಹೋಗಿ ಏನಾಯ್ತು ನಮಗ? +3zx ಬಂತು. ನೆಕ್ಸ್ಟ್ +5x - 4y ಬಂತು. ಅಂದ್ರ ಇದು ಆನ್ಸರ್ ಏನ್ ಬರ್ತೈತೆ ಹೇಳ್ರಿ ನಮಗಿಲ್ಲೇ? ಇಲ್ಲಿ ಇಷ್ಟು ಆಪ್ಷನ್ಸ್ ಇದಾವು, ನಾವು ಇಲ್ಲೇ ನಾವು ಕೂಡಿಸಿ ನಾವು ಉತ್ತರವನ್ನ ಹೇಳ್ಬೋದು. ಅಂದ್ರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಾಗಿದೆ? 4a - 7ab + 3b + 12 12a - 9ab + 5b - 3. ಈ ಬೀಜೋಕ್ತಿಗಳ ವ್ಯತ್ಯಾಸ. ಹೌದಾ? ಇಲ್ಲಿ ನೋಡ್ರಿ ಅವರು
ಈ ಬೀಜೋಕ್ತಿಯಿಂದ ಈ ಬೀಜೋಕ್ತಿಯನ್ನ ಮೈನಸ್ ಮಾಡ್ರಿ ಅಂತ ಹೇಳಿದಾರೆ. ಹೌದಾ? ಈಗ 12a ಮೈನಸ್ 4a ಅಂದ್ರೆ ಎಷ್ಟಾಗತ್ ನಮಗ? 8a ಆಗತ್ತ. ಹೌದಾ? 8a ಆಗತ್ತ. ನೋಡ್ರಿ, 12a ಮೈನಸ್ 4a ಅಂದ್ರೆ 8a ಆಗತ್ತ. ಅದು ಪ್ಲಸ್ 8a ಮೈನಸ್ 9ab ಮೈನಸ್ 7ab ಅಂದ್ರೆ ಎಷ್ಟಾಗತ್ತ? ಮೈನಸ್ 2ab ಆಗತ್ತ. ಮೈನಸ್ 2ab. ನೆಕ್ಸ್ಟ್ ಪ್ಲಸ್ 5b ಮೈನಸ್ 3b ಎಷ್ಟಾಗತ್ತ? ಪ್ಲಸ್ 2b. ಕರೆಕ್ಟಾ? ನೆಕ್ಸ್ಟ್ ಮೈನಸ್ 3 ಪ್ಲಸ್ 12 ಇದೆ, ಅಲ್ಲೇ ಚೇಂಜ್ ಆಗ್ತೈತಿ. ಮೈನಸ್ 15 ಅಂದ್ರೆ ಎಷ್ಟಾಗತ್ತ? ಮೈನಸ್ 15. ಮೈನಸ್ 3 ಮೈನಸ್ 12 ಅಂದ್ರ ಮೈನಸ್ 15. ನಮ್ದು ಆನ್ಸರ್ ಏನ್ ಬಂತ್ ನೋಡ್ರಿ ಇಲ್ಲೇ. ನೀವು ಸ್ವಲ್ಪ ಮಾಡ್ತಾ ಇರ್ರಿ. 8a ಮೈನಸ್ 2ab ಪ್ಲಸ್ 2b ಮೈನಸ್ 15 ಅಂದ್ರ ನಮ್ದು ಆನ್ಸರ್ ಏನ್ ಬಂತಂದ್ರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇದು ಕರೆಕ್ಟ್ ಆದ ಉತ್ತರ ಯಾವ್ದು ಬರ್ತೈತಿ? 8a ಮೈನಸ್ 2ab ಪ್ಲಸ್ 2b ಮೈನಸ್ 15 ಅಂತ ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ 5x ಮತ್ತು ಮೈನಸ್ 4xyz ಇವುಗಳ ಗುಣಲಬ್ಧ. ಇವುಗಳ ಗುಣಲಬ್ಧ ನೋಡ್ರಿ, ಸ್ವಲ್ಪ ಗೆಸ್ ಮಾಡ್ರಿ ಏನ್ ಬರ್ಬೋದು ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ, ನಾನು ಫಸ್ಟ್ ಹೇಳುದು ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು. ಸ್ವಲ್ಪ ನಿಮ್ ಸೈಡ್ ಬುಕ್ ಒಳಗ್ ಮಾಡ್ರಿ. ಅಂದ್ರೆ ಇದು ಹಂಗ ನಾವ್ ಅಂದಾಜ್ ಒಳಗ್ ಮಾಡಿದ್ರೆ ನಮಗ ಅರ್ಥ ಆಗುದಿಲ್ಲ. ಸೈಡ್ ಬುಕ್ ಒಳಗ ಮಾಡ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು. ಅಲ್ಲೇ ಮೊದಲು ಕಾನ್ಸ್ಟಂಟ್ ಗಳನ್ನ ಅಥವಾ ಕೋ ಎಫಿಷಿಯಂಟ್ ಗಳನ್ನ ಗುಣಾಕಾರ ಮಾಡ್ರಿ. 5 4 20. ಹೌದಾ? ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಹೌದಾ? y ಅಷ್ಟ ಇದೆ. ಈ ಕಡೆ 5x ಜೊತೆ ಯಾವುದೇ y ಇಲ್ಲ. y ಅನ್ನ ಆಸ್ ಇಟ್ ಈಸ್ ಇಡ್ರಿ. ಜೆಡ್ ಕೂಡ ಇಲ್ಲ. ಜೆಡ್ ಅನ್ನು ಆಸ್ ಇಟ್ ಈಸ್ ಇಡ್ರಿ. ಆನ್ಸರ್ ಏನ್ ಬಂತು ನೋಡ್ರಿ ಹಂಗಾರ? ಮೈನಸ್ 20 ಎಕ್ಸ್ ಸ್ಕ್ವೇರ್ ವೈ ಜೆಡ್ ಅಂತ ಬಂತು. ಮೈನಸ್ 20 ಎಕ್ಸ್ ಸ್ಕ್ವೇರ್ ವೈ ಜೆಡ್ ಅಂದ್ರ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ 4x ಮತ್ತು 0 ಇವುಗಳ ಗುಣಲಬ್ಧ. 0ದಿಂದ ನೀವು ಯಾವ್ದಕ್ಕಾದ್ರೂ ಗುಣಾಕಾರ ಮಾಡ್ರಿ, ಆನ್ಸರ್ ಏನ್ ಬರ್ತೈತಿ? ನಿಮ್ದು 0 ಬರ್ತೈತಿ. ಕರೆಕ್ಟಾ? ಇಲ್ಲೇ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು. ಇದ್ರಾಗ ಏನ್ ನಾವು ಗುಣಿಸೋದು ಏನಿಲ್ಲ. 4x ಇಂಟು 0 ಇತ್ತಂದ್ರೆ ನಾವು ಕಣ್ ಮುಚ್ಚಿ ಅದ್ರ ಆನ್ಸರ್ 0 ಅಂತ ಬರಿಬಹುದು. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಘನದ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ 5x 3x ಸ್ಕ್ವೇರ್ 7x⁴ ಇದ್ದಾಗ ಅದರ ಘಾತ್ರ. ನಾವೇನ್ ಮಾಡ್ಬೇಕು? ಉದ್ದ ಅಗಲ ಎತ್ತರಗಳನ್ನ ಕ್ರಮವಾಗಿ ಗುಣಾಕಾರ ಮಾಡ್ಬೇಕು. 5 3 15, 15 7 105. ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ ನೋಡ್ರಿ? x⁴. ಹೌದಾ? 4 3 7 ಆಗತ್ತ. ಹೌದಾ? 105 ಇಂಟು x⁴. 105x², 105x⁴, 105x ಅಂತ ಇದೆ. ಸೊ ಇದ್ರ ಆನ್ಸರ್ ಏನಿದು? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಯಾಕಂದ್ರೆ ಎಲ್ಲಾ ಎಕ್ಸ್ ಗಳಿದ್ದಾಗ ನಮಗ ಘಾತಾಂಕಗಳನ್ನ ಕೂಡಿಸ್ಬೇಕು. ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ ಅಂದ್ರೆ 4 3 7 ಆಯ್ತು. ನೆಕ್ಸ್ಟ್ 5x ಮತ್ತು 3y ಗಳ ಗುಣಲಬ್ಧ ಎಷ್ಟಿದೆ ನೋಡ್ರಿ? xy ಇದೆ, 2xy ಇದೆ, 5xy ಇದೆ, 15xy ಅಂತ ಇದೆ. ಹೌದಾ? ನೀವೇನ್ ಮಾಡ್ಬೇಕೀಗ? ಮೊದಲ ಕಾನ್ಸ್ಟಂಟ್ ಗಳನ್ನ, ಸ್ಥಿರಾಂಕಗಳನ್ನ ಗುಣಾಕಾರ ಮಾಡ್ಬೇಕು. 5 3 15. ಇನ್ ಏನೇನ್ ಚರಾಕ್ಷರಗಳು ಉಳಿದಾವ ಅವ್ನ ಆಸ್ ಇಟ್ ಈಸ್ ಇಡ್ಬೇಕು. ಎಕ್ಸ್ ವೈ. 5 3 15 xy. ಇಲ್ಲಿ ನೋಡ್ರಿ, ಆಪ್ಷನ್ ಎ xy ಇದೆ, ಆಪ್ಷನ್ ಬಿ 2xy ಇದೆ, ಆಪ್ಷನ್ ಸಿ 5xy ಇದೆ, ಆಪ್ಷನ್ ಡಿ 15xy ಇದೆ. ಅಂದ್ರೆ ಆನ್ಸರ್ ನಮ್ದು ಏನಾಗತ್ತೆ ಹೇಳ್ರಿ? 15xy ಅಂತ ಬಂತು. ನೆಕ್ಸ್ಟ್ 6x ಮೈನಸ್ 11x ಅದ್ರದ್ದು ಗುಣಾಕಾರ ಎಷ್ಟಾಗತ್ತೆ ನೋಡ್ರಿ? ಪ್ಲಸ್ ಇಂಟು ಮೈನಸ್ ಮೈನಸ್ 11 66 x². ಇಲ್ಲಿ ನೋಡ್ರಿ, ಆಪ್ಷನ್ 66 ಇದೆ, ಮೈನಸ್ 66 ಇದೆ, x² ಇದೆ, ಮೈನಸ್ x² ಅಂತ ಇದೆ. ಸೊ ಆನ್ಸರ್ ಈಸ್ ಬಿ ಇಸ್ ದಿ ರೈಟ್ ಆನ್ಸರ್. ಹೌದಾ? 11 66 ಮೈನಸ್ ಬಂತು, x ಇಂಟು ಎಕ್ಸ್ x² ಬಂತು. ನೆಕ್ಸ್ಟ್ ಹೌದಾ? ಇಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಇಲ್ಲಿ ಇವು ಇಷ್ಟ್ರದ್ದು x² ಮೈನಸ್ x³
-x⁴ ಅಂತ ಇದೆ. ಇವುಗಳ ಗುಣಲಬ್ಧ ನಾವೇನ್ ಮಾಡ್ಬೇಕು ಇಲ್ಲಿ ಅಷ್ಟೂನು ಗುಣಾಕಾರ ಮಾಡಿ ಇಟ್ಬಿಡ್ಬೇಕು. ಫಸ್ಟ್ ಚಿಹ್ನೆಯನ್ನ ಗುಣಾಕಾರ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಬಂತು. ಸೊ ಇವೆಲ್ಲಾ ಸಜಾತಿಯ ಪದಗಳದ ಇದ್ದಾಗ ನಾವು ಘಾತಾಂಕಗಳನ್ನ ಕೂಡಿಸ್ಬೇಕು. ಎಕ್ಸ್ ಆದ್ಮೇಲೆ 4 3 7 7 2 9 ಅಂದ್ರೆ ಏನೈತೆ x⁹9 ಅಂದ್ರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 3xy²z 4x ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಇದ್ರ ಆನ್ಸರ್ ಏನ್ ಬರ್ತೈತಿ? 4 4 3 12 x ಇಂಟು ಎಕ್ಸ್ x²y²z ಅಂತ ಬರ್ತೈತಿ. ಹೌದಾ? 4 3 12 x²y²z ಅಂತ ಬರ್ತೈತಿ. ಅಂದ್ರೆ ಎಲ್ಲಿದೆ ನೋಡ್ರಿ ಇದು ನಮ್ದು ಆಪ್ಷನ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಇಲ್ಲೇ ನೋಡ್ರಿ 1 2 3 ಇದು 4 ಇದು ಕರೆಕ್ಟ್ ಅಲ್ಲ. ನೆಕ್ಸ್ಟ್ 1 ಸೆಕೆಂಡ್ ಲಾಸ್ಟ್ 8xy ಇದರ ಸಜಾತಿಯ ಪದ ಯಾವ್ದಿದೆ ನೋಡ್ರಿ ಇಲ್ಲಿ? 8 ಇದೆ, 8x ಇದೆ, 8y ಇದೆ, xy ಇದೆ. ಸಜಾತಿಯ ಪದ ಅಂತ ಹೇಳ್ತಾ ಇದ್ದೇನೆ ನಾನು. ಸಜಾತಿಯ ಪದ ಅಂದ್ರ xy ನ ಇರ್ಬೇಕಲ್ಲಿ. ಸಂಖ್ಯೆ ಚೇಂಜ್ ಇರ್ಬೋದು, xy ನ ಇರ್ಬೇಕು. ಅಂದ್ರೆ ಇಲ್ಲಿ ನೋಡ್ರಿ ಏನು ಅಲ್ಲ, ಬಿನು ಅಲ್ಲ, ಸಿ ಅಲ್ಲ, ನಮ್ದು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ಇದು ನಮ್ದು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ಸೊ ಇವೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದು ಅಂತ ತಿಳ್ಕೊತೇನೆ ನಾನು. ಕರೆಕ್ಟಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸು ನಿಮಗ್ ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದ್ರ ಮುಂದಿನ ಕ್ಲಾಸ್ ಒಳಗ ಇದ್ರ ಅಭ್ಯಾಸ 6.4 ಅನ್ನ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.